ನಾನು ಇವಿ ನೋಡ್ತಾ ಇದ್ದೀನಿ ಆಕ್ಚುಲಿ ಏತರು ಮತ್ತೆ ಏನ್ ಪರ್ಪಸ್ಗೆ? ಡೇ ಸಿಟಿ ಯೂಸ್ ಸರ್, ಬರೀ ಸಿಟಿ ಯೂಸ್. ಸಿಟಿ ಯೂಸ್ಗೆ ಮೇಜರ್ ಸರ್. ಸಂದೀಪ್ ಅಂತ ಹೆಸರು. ಹಲೋ ಪ್ರಶಾಂತ್ ಸರ್. ಪ್ರಶಾಂತ್. ಓಕೆ ಸರ್, ಒಂದು ಸ್ವಲ್ಪ ಹೇಳ್ತೀರಾ ನಿಮ್ಮ ಇವಿ ಬೈಕ್? ಎಸ್, ಸಿ ನಮ್ದು ಬಂದ್ಬಿಟ್ಟು ಮಲ್ಟಿ ಬ್ರ್ಯಾಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್. ಓಕೆ, ತುಂಬಾ ಬ್ರ್ಯಾಂಡ್ಸ್ ಇದೆ, ಅದರಲ್ಲಿ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಓಕೆ. ವಿ ಆರ್ ಬೇಸಿಕ್ಲಿ ಕಾರ್ಗೋ ವೆಹಿಕಲ್ ಸ್ಪೆಷಲಿಸ್ಟ್. ಕಾರ್ಗೋ ವೆಹಿಕಲ್ಸ್, ಲೋಡರ್ ವೆಹಿಕಲ್, 3 ವೀಲರ್, 2 ವೀಲರ್, ಕಾರ್ಗೋ ಲೈಕ್ 2 ವೀಲರ್ ವೆಹಿಕಲ್ಸ್ ಅಲ್ಲಿ ನಿಮಗೆ TVS XL ಬರುತ್ತಲ್ಲ, ಹೌದು, ಸಿಮಿಲರ್ ಅಂತ ಅನ್ಕೊಳ್ಳಿ. ಮಲ್ಟಿ ಯುಟಿಲಿಟಿ ವೆಹಿಕಲ್ಸ್. ಓಕೆ. ಅಂಡ್ ನಿಮಗೆ 300 kgs ಲೋಡಿಂಗ್ ಕೆಪಾಸಿಟಿ, ಆ ತರ ಲೋಡಿಂಗ್ ಕೆಪಾಸಿಟಿ ಇರೋಂಥ ವೆಹಿಕಲ್ಸ್. ಅದ್ರ ಜೊತೆಗೆ ನಮ್ದು ನಾನ್ ಆರ್ಟಿಒ ವೆಹಿಕಲ್ಸ್ ಅದೆಲ್ಲ ನಮ್ದೇ ಬ್ರ್ಯಾಂಡಿಂಗ್ ಅಲ್ಲಿ ಇದೆ. ಈನಂದಿ ಎನರ್ಜಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿ. ಇಟ್ಸ್ ಆಲ್ಸೋ ಕಂಪ್ಲೀಟ್ಲಿ ಓನ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಬೆಂಗಳೂರು. ಬೆಂಗಳೂರಲ್ಲಿ ಬೆಂಗಳೂರು ನಮ್ಮ ರಾಜನಗುಂಟೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ನಿಮಗೆ ಸಿನ್ಸ್ 2019 ಇಂದ ಇದೆ ನಮ್ದು. ಓಕೆ, 2019 ಇಂದ ಇದೆ. ಅಂಡ್ ವಿ ಆರ್ ಇನ್ ಟು ಬ್ಯಾಟ್ರಿ ಪ್ರೊಡಕ್ಷನ್ ಆಲ್ಸೋ. LMFP ಅಂತ ಹೇಳ್ಬಿಟ್ಟು ಬ್ಯಾಟ್ರಿ ಮಾಡ್ತಾ ಇದೀವಿ ಮ್ಯಾನುಫ್ಯಾಕ್ಚರಿಂಗ್. ಓಕೆ. ಅಂಡ್ ಕಂಪ್ಲೀಟ್ಲಿ A to Z ನಿಮ್ಗೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ತುಂಬಾ ವೇರಿಯಂಟ್ಸ್ ಇದೆ ನಿಮ್ಗೆ. RTO ಮಾಡೆಲ್ ಬರುತ್ತೆ, ನಾನ್ RTO ವೆಹಿಕಲ್ಸ್ ಇದೆ, ನಿಮ್ಗೆ ಕಾರ್ಗೋ ವೆಹಿಕಲ್ಸ್ ಇದೆ. ಸೊ ಮತ್ತೆ 3 ವೀಲರ್ ವೆಹಿಕಲ್ಸ್, ಹ್ಯಾಂಡಿಕ್ಯಾಪ್ ವೆಹಿಕಲ್ಸ್, ಮತ್ತೆ ಸೀನಿಯರ್ ಸಿಟಿಸನ್ಸ್ ಗೋಸ್ಕರ 2 ಸ್ಪ್ಲಿಟ್ ಸೀಟ್ ಆ ತರನೂ ಇದೆ. ಓಕೆ, ಓಕೆ, ಓಕೆ. ಸೊ ಏನ್ ಸರ್ ರೇಂಜು? ರೇಂಜ್ ನಿಮ್ಗೆ ಪ್ರೈಸಿಂಗ್ ರೇಂಜು ಮತ್ತೆ ಬ್ಯಾಟ್ರಿ ರೇಂಜು ಎರಡು ಹೇಳಿ ಸರ್. ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಫ್ರಮ್ 49,000. ಓಕೆ, 49,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನಾನ್ ಆರ್ಟಿಒ ವೆಹಿಕಲ್ 49,000 ರೂಪಾಯಿಗೆ ನಿಮ್ಗೆ 50 ಕಿಲೋಮೀಟರ್ ಇಂದ 60 ಕಿಲೋಮೀಟರ್ ರೇಂಜ್ ಬರೋದು ಇದಾವೆ. 59,000, 60,000 ಮೈಲೇಜ್ ತಕ್ಕಂಗೆ ಬರುತ್ತೆ ನಿಮ್ಗೆ. ರಿಜಿಸ್ಟ್ರೇಷನ್ ಮಾಡಲ್ ಬಂದ್ಬಿಟ್ಟು ನಿಮ್ಗೆ 79,000 ಇಂದ ಸ್ಟಾರ್ಟ್ ಆಗುತ್ತೆ, 79,000. ಅಂಡ್ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ವೆಹಿಕಲ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ನಿಮ್ಗೆ EN MS 3.0 ಅಂತ ಹೇಳ್ಬಿಟ್ಟು, ಇದರಲ್ಲಿ ಕಂಪ್ಲೀಟ್ ನಿಮ್ಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ, ರೇರ್ ಡಿಸ್ಕ್ ಬರುತ್ತೆ, ನಿಮ್ಗೆ ಟ್ಯೂಬ್ಲೆಸ್ ಟೈರ್ಸ್ ವಿತ್ ಅಲಾಯ್ ವೀಲ್ಸ್ ಬರುತ್ತೆ ಈ ಗಾಡಿಯಲ್ಲಿ. ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ. ಮುಂದೆಗಡೆ ಲೆಗ್ ಸ್ಪೇಸ್ ಸಿಕ್ಕಾಪಟ್ಟೆ ಯೂಸ್ ಇರುತ್ತೆ. ಇದರಲ್ಲಿ ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ಆನ್ ರೋಡ್ ಟೆಸ್ಟೆಡ್ 200 ಕಿಲೋಮೀಟರ್ ರೇಂಜ್ ಬರ್ತಿರೋ ಓನ್ಲಿ ಒನ್ ವೆಹಿಕಲ್. 72 AH ಬ್ಯಾಟರಿ ಹಾಕ್ತಿವಿ. ಸೊ ಇನ್ ದಟ್ ಕೇಸ್ ನಿಮ್ಗೆ ಈಸಿಲಿ 200 ಕಿಲೋಮೀಟರ್ ಮೈಲೇಜ್ ಬರ್ತದೆ ಆನ್ ರೋಡ್ ರೇಂಜ್ 200 ಕಿಲೋಮೀಟರ್ ಪ್ರಾಕ್ಟಿಕಲಿ. ಓಕೆ. ಸೊ ಏನ್ ಬ್ಯಾಟರಿ ಲೈಫ್ ವ್ಯಾರಂಟಿ ಏನಿರುತ್ತೆ? ಬ್ಯಾಟರಿ ಬಂದ್ಬಿಟ್ಟು ನಿಮಗೆ 3 years ವ್ಯಾರಂಟಿ ಇರುತ್ತೆ ಸರ್. 3 years ವ್ಯಾರಂಟಿ. 3 years ವ್ಯಾರಂಟಿ ಇರುತ್ತೆ. ಕಿಲೋಮೀಟರ್ ರೇಂಜ್? ದೇರ್ ಇಸ್ ನೋ ಎನಿ ಕಿಲೋಮೀಟರ್. ನೋ ಕಿಲೋಮೀಟರ್ಸ್. 3 years ಅದು ಎಷ್ಟಾರು ಓಡಿಸಿದ್ರೆ 3 ವರ್ಷದಲ್ಲಿ ಕವರ್ ಅಪ್ ಮಾಡ್ತೀರಾ? 100%. ಓಕೆ, ಓಕೆ. ಬೂಟ್ ಸ್ಪೇಸ್ ಏನಿದೆ? ಎಷ್ಟು ಲೀಟರ್? ಸರ್ ನಿಮಗೆ ಬೂಟ್ ಸ್ಪೇಸ್ ತುಂಬಾ ಚಿಕ್ಕದು ಬರುತ್ತೆ, ಬಟ್ ಸ್ಟಿಲ್ ನಿಮಗೆ ಬಿಕಾಸ್ ಬ್ಯಾಟ್ರಿ ದೊಡ್ಡದು ಬರೋದ್ರಿಂದ ನೀವೊಂದು ಫುಲ್ ಆಫ್ ಹೆಲ್ಮೆಟ್ ಇಡಬಹುದು. ಅಂದ್ರೆ ಲೈಕ್ ಓಪನ್ ಫೇಸ್ ಹೆಲ್ಮೆಟ್ ಬರುತ್ತಲ್ವಾ, ಅದನ್ನ ಇಡಬಹುದು ನೀವು. ಓಪನ್ ಫೇಸ್ ಹೆಲ್ಮೆಟ್ ಇಡಬಹುದು. ಓಕೆ, ಕೂಲ್. ಸೊ ಚಾರ್ಜಿಂಗ್ ಏನಾದ್ರು ಇದೆ ಒಳಗಡೆ? ಇಲ್ಲ ಅಲ್ಲ? ಚಾರ್ಜರ್ ಒಳಗಡೆ ಏನಿಲ್ಲ. IP67 ರೇಟೆಡ್ ಅದು ಬ್ಯಾಟ್ರಿ ನಿಮಗೆ IP67 ರೇಟೆಡ್ ಬರುತ್ತೆ. ಓಕೆ, ಓಕೆ. ಸೊ ಟಾಪ್ ಸ್ಪೀಡ್ ಏನಿರುತ್ತೆ ಅದು? ಇದ್ರದ್ದು ಬಂದ್ಬಿಟ್ಟು ನಿಮಗೆ 65 ಕಿಲೋಮೀಟರ್ ಸ್ಪೀಡ್ ಆಗುತ್ತೆ. 65 ಕಿಲೋಮೀಟರ್ ಸ್ಪೀಡ್, 200 ಕಿಲೋಮೀಟರ್ ರೇಂಜ್. ಎಸ್. ಓಕೆ. ಹಲೋ. ಸ್ಪೇಸ್ ತುಂಬಾ ಚೆನ್ನಾಗಿದೆ ಇದ್ರದ್ದು. ಆಲ್ಮೋಸ್ಟ್ 22 ಬ್ರಾಂಚಸ್ ಓವರಾಲ್ ಕರ್ನಾಟಕದಲ್ಲಿ. ಓಕೆ. ಬೆಂಗಳೂರಲ್ಲಿ ಎಲ್ಲೆಲ್ಲಿದೆ? ಬೆಂಗಳೂರಲ್ಲಿ ಒಂದೇ ಸರ್ ಇರೋದು. ಇದನ್ನ ಬಿಟ್ಟರೆ ನಿಮಗೆ ಕೋಲಾರ ಇದೆ, ಶ್ರೀನಿವಾಸಪುರ ಇದೆ, ಮತ್ತೆ ಗೋಕಾಕ್ ಇದೆ, ಕಿತ್ತೂರು ಇದೆ, ಹಾಗೆ ಮಲ್ಟಿಪಲ್ ಪ್ಲೇಸಸ್ ಇದೆ. ಸೊ ಇದು RTO ರೇಂಜ್ ಸರ್? ಇದು RTO ಮಾಡಲ್. ಸ್ಪೀಡ್ ಬಂದ್ಬಿಟ್ಟು ನಿಮಗೆ 65 ಕಿಲೋಮೀಟರ್ ವರೆಗೂ ಸ್ಪೀಡ್ ಹೋಗುತ್ತೆ. ಓಕೆ. ಚಾರ್ಜಿಂಗ್ ಟೈಮ್ ಏನು? ಎಷ್ಟು? ಚಾರ್ಜಿಂಗ್ ಟೈಮ್ ಬಂದ್ಬಿಟ್ಟು ನಿಮಗೆ ಅದೇ ರೇಂಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ವೆಹಿಕಲ್ ಅಲ್ಲಿ 4 ವೇರಿಯಂಟ್ಸ್. 60 ಕಿಲೋಮೀಟರ್ ಬರುತ್ತೆ ಸೇಮ್ ವೆಹಿಕಲ್ ಅಲ್ಲೇನೆ. 100 ಬರುತ್ತೆ, 150 ಬರುತ್ತೆ, ಅಂಡ್ 200 ಬರುತ್ತೆ. ನಿಮಗೆ 60 ಕಿಲೋಮೀಟರ್ ರೇಂಜ್ ಬಂದ್ಬಿಟ್ಟು ಈಸಿಲಿ ನಿಮ್ಗೆ 2.5 hours ಅಲ್ಲಿ ಫುಲ್ ಚಾರ್ಜ್ ಆಗೋಗುತ್ತೆ. 100 ಬಂದ್ಬಿಟ್ಟು 3.5 hours, 150 ಬಂದ್ಬಿಟ್ಟು 5 hours, and 200 ಬಂದ್ಬಿಟ್ಟು ಇಟ್ ವಿಲ್ ಕಮ್ ಅರೌಂಡ್ 5.5 to 6 hours. 6 hours. ಓಕೆ. ಸೊ ಓವರ್ನೈಟ್ ಚಾರ್ಜ್ ಮಾಡಿಬಿಟ್ರೆ ನಾವು ಆಟೋ ಕಟ್ ಆಫ್ ಆಗುತ್ತೆ. ಆಟೋ ಕಟ್ ಆಫ್ ಆಗುತ್ತೆ ನಿಮಗೆ. ಓಕೆ. ಮೇಂಟೆನೆನ್ಸ್ ಹೇಗೆ ಸರ್ ಇದು? ಸರ್ ಮೇಂಟೆನೆನ್ಸ್ ನಿಮಗೆ ಎವ್ರಿ 5,000 ಕಿಲೋಮೀಟರ್ ಸರ್ವಿಸ್ ಇರುತ್ತೆ ನಿಮಗೆ, ಜನರಲ್ ಸರ್ವಿಸ್. ಬೆಲ್ಟ್ ರೀಡಾನ? ಅಲ್ಲ, BLDC ಹಬ್ ಮೋಟರ್ ಸರ್. ಇದು ಹಬ್ ಮೋಟರ್, ಬ್ರಷ್ಲೆಸ್ ಮೋಟರ್ಸ್. ಓಕೆ, ಓಕೆ. ಸೊ ಬೆಲ್ಟ್ ಇರಲ್ಲ? ಬೆಲ್ಟ್ ಇರಲ್ಲ. ಓಕೆ. ಸೊ ಇದು ಬಂದ್ಬಿಟ್ಟು ಯಾವ ಮಾಡಲು ಸರ್? ಸೇಮ್ ಮಾಡಲೇ, ಸ್ವಲ್ಪ ಹಳೇದಿದೆ ಅಷ್ಟೇ. ಓಕೆ, ಓಕೆ. ಇದೇ ಮಾಡಲು. ಓಕೆ. 26 ಎಸ್ 26 25 ಹೌದು. ಓಕೆ. ಇದು IME ಅಂತ ಹೇಳ್ಬಿಟ್ಟು ಕಂಪ್ನಿ, UP ಬ್ರ್ಯಾಂಡ್. ಇದು UP ಬ್ರ್ಯಾಂಡ್. ನಿಮಗೆ ಸೇಮ್ ಸ್ಪೆಸಿಫಿಕೇಶನ್ ಎಲ್ಲ ಇದೆ. ಸೇಮ್ 4 ವೇರಿಯಂಟ್ಸ್ ಆಗಿ ಬರುತ್ತೆ. ಸೊ ಬಾಡಿ ಟೈಪ್ ಡಿಫರೆಂಟ್ ಆಗಿದೆ. ಇಫ್ ಐ ಆಮ್ ನಾಟ್ ರಾಂಗ್, ಬೂಟ್ ಸ್ಪೇಸ್ ಜಾಸ್ತಿ ಇದೆಯಾ? ಬೂಟ್ ಸ್ಪೇಸ್ ಸೇಮ್ ಸ್ಪೇಸ್ ಬರುತ್ತೆ. ಓಕೆ. ಸೊ ಇದು ಸರ್? ಇದು ನಾನ್ ಆರ್ಟಿಒ ವೆಹಿಕಲ್. ನಿಮಗೆ ಮುಂದೆಗಡೆ ಲೆಗ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಬರುತ್ತೆ ಈ ಮಾಡೆಲ್ ಅಲ್ಲಿ.
ಅಂಡ್ ನಿಮ್ಗೆ 12 ಇಂಚಸ್ ಟೈರ್ಸ್ ಬರುತ್ತೆ, ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ, ರೇಡ್ ಡ್ರಮ್ ಬ್ರೇಕ್ ಬರುತ್ತೆ ನಿಮ್ಗೆ, ಓಕೆ M+ ಅಂತ ಹೇಳ್ಬಿಟ್ಟು ವೆಹಿಕಲ್. ಓಕೆ ನಿಮ್ಗೆ ಇದರಲ್ಲಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು ಇಲ್ ಕಮ್ ಅರೌಂಡ್ 25 ಕಿಲೋಮೀಟರ್ ಆಸ್ ಪರ್ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ 25 ಕಿಲೋಮೀಟರ್ ವೆಹಿಕಲ್. ಸೊ ಇದು ಬಂದು 40,000 ಏನ್ ಪ್ರೈಸ್ ಇದೆ? ಇದು ಬಂದ್ಬಿಟ್ಟು ನಿಮ್ಗೆ ಸ್ಟಾರ್ಟಿಂಗ್ 59,000 ಇಂದ ಸ್ಟಾರ್ಟ್ ಆಗುತ್ತೆ. ಏನ್ ರೇಂಜ್ ಇದು ಕವರ್ ಅಪ್ ಆಗುತ್ತೆ? 60 ಇದೆ, 100 ಇದೆ. 60 ಇದೆ, 100 yes. ಓಕೆ 60 ಎಷ್ಟು ಚಾರ್ಜ್ ಆಗುತ್ತೆ? 60 ಕಿಲೋಮೀಟರ್ ಬಂದ್ಬಿಟ್ಟು ನಿಮ್ಗೆ ಇದು 59,000 60 ಕಿಲೋಮೀಟರ್ ಬರುತ್ತೆ. 100 ಕಿಲೋಮೀಟರ್ ಬಂದ್ಬಿಟ್ಟು ನಿಮ್ಗೆ 75,000 ಬರುತ್ತೆ. ಓಕೆ ಸೊ ಇದು ಸರ್ ಸೇಮ್? ಇದು ನಾನ್ ಆರ್ಟಿಒ ವೆಹಿಕಲ್ ಕಂಪ್ಲೀಟ್ಲಿ. ಇದು ನಾನ್ ಆರ್ಟಿಒ. ಇವಾಗ ನಮ್ಮ ಹತ್ರ ಇರೋದಲ್ಲಿ ಫಾಸ್ಟ್ ಮೂವಿಂಗ್ ವೆಹಿಕಲ್ ಇದು. ಓಕೆ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ವೇರಿಯಂಟ್ಸ್ 3 ವೇರಿಯಂಟ್ ಇದೆ. 59,000, 69,000, 75,000 ಅಂಡ್ 95,000. 59,000 ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 60 ಕಿಲೋಮೀಟರ್ ರೇಂಜ್ ಬರುತ್ತೆ. 69,500 ಬಂದ್ಬಿಟ್ಟು ನಿಮ್ಗೆ 100 ಕಿಲೋಮೀಟರ್ ರೇಂಜ್ ಬರುತ್ತೆ. 150 ಕಿಲೋಮೀಟರ್ ಮೈಲೇಜ್ ಬಂದ್ಬಿಟ್ಟು ನಿಮ್ಗೆ 95,000 ಆಗುತ್ತೆ. 200 ಕಿಲೋಮೀಟರ್ 1,05,000 ಆಗುತ್ತೆ. ಸೊ ಇದು ನೀವು ರೇಂಜ್ ಹೇಳ್ತಾ ಇದೆಯಲ್ಲ, ಇದು ಪ್ರಾಕ್ಟಿಕಲಿ ಆಕ್ಚುಯಲ್ ರೇಂಜ್. ಹೌದು, ನಾಟ್ ಕಂಪನಿ ಕ್ಲೇಮ್ ರೇಂಜ್. ಕಂಪನಿ ನಮ್ದೇ ಕಂಪನಿ ಇದು. ನಿಮ್ದೇ ಅಲ್ಲ? ಸ್ವಲ್ಪ ಜನ ಅಂತ ಲೈಕ್ ಇವಾಗ ನಾನು ಏತರ್ ವಿಸಿಟ್ ಮಾಡಿದೀನಿ, ಏತರ್ ಅಥವಾ ರಿವರ್ ಇಂಡಿಯಾ ಇದೆಯಲ್ಲ ವಿಸಿಟ್ ಮಾಡಿನಿ, ಅವ್ರು ಕ್ಲೇಮ್ ರೇಂಜ್ ಮಾಡೋದು 165 ಕಿಲೋಮೀಟರ್ ರೇಂಜ್ ಮಾಡ್ತಾರೆ. ಬಟ್ ಪ್ರಾಕ್ಟಿಕಲಿ ಎಕೋ ಅಲೌನ್ಸ್ಡ್ 110 ರೈಡಿಂಗ್ ಮೋಡ್ಸ್ ಎಲ್ಲ ಇರುತ್ತೆ. ಇದ್ರಲ್ಲಿ ರೈಡಿಂಗ್ ಮೋಡ್ಸ್ ಹತ್ರ ಎಕೋ ಸಿಟಿ ಸ್ಪೋರ್ಟ್ಸ್ ಮೋಡ್ ಇರುತ್ತೆ ನಿಮ್ಗೆ. ಅಂಡ್ ಇದು ನಿಮ್ಗೆ ಸರ್ ನಾನ್ ಆರ್ಟಿಒ ವೆಹಿಕಲ್ ಆಗಿರೋದ್ರಿಂದ ನಿಮ್ಗೆ ಅದೇನ್ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಆರ್ಟಿಒ ಇರೋದು 25 ಕಿಲೋಮೀಟರ್ ಅಷ್ಟೇ ಬರುತ್ತೆ, ಅದಕ್ಕಿಂತ ಜಾಸ್ತಿ ಏನು ಹೋಗ್ಲಿಕ್ಕೆ ಆಗಲ್ಲ. ಓಕೆ ಸೊ ಅದಕ್ಕೆ ನಿಮ್ಗೆ ಆಕ್ಚುಯಲ್ ರೇಂಜ್ ಏನ್ ಬರುತ್ತೋ ಅದು ಬರುತ್ತೆ ನಿಮ್ಗೆ. ಈ ವೆಹಿಕಲ್ ಎಲ್ಲ ಬೆಂಗಳೂರು ರೈಡ್ ಗೆ ದಿಸ್ ದ ಬೆಸ್ಟ್ ವೆಹಿಕಲ್, ಸಿಟಿಗೆ ಬೆಸ್ಟ್. ಬಿಕಾಸ್ ಏನಂದ್ರೆ ಬೆಂಗಳೂರು ಸಿಟಿ ಆವರೇಜ್ ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು 16 ಕಿಲೋಮೀಟರ್ಸ್. ಓಕೆ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಟ್ರಾಫಿಕ್ ಸಿಟಿ ನಮ್ ಬೆಂಗಳೂರು. ನೀವು ಇಷ್ಟು 100 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಖಾಲಿ ಇದೆ ಅಂತ ಹೋದ್ರೇನು ಹೋಗಿ ಟ್ರಾಫಿಕ್ ಮುಂದೆ ನಿಂತ್ಕೊಂತೀರಾ. ಹಿಂದೆಗಡೆ 25 ಅಲ್ಲಿ ಬರೋನು ನಿಮ್ ಪಕ್ಕದಲ್ಲಿ ಬಂದು ನಿಂತ್ಕೊಂಡು, ಅದು ನಿಜಾನೇ. ಸೊ ನಿಮ್ ಸ್ಪೀಡ್ ಅವಶ್ಯಕತೆ ಬರಲ್ಲ. ಮೇನ್ ಈ ವೆಹಿಕಲ್ ಬಂದ್ಬಿಟ್ಟು ನಾವು ಸೀನಿಯರ್ ಸಿಟಿಸನ್ಸ್ ಗೆ ಮತ್ತೆ ಹೌಸ್ ವೈಫ್ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಅವ್ರಿಗೆ ಸಿಕ್ಕಾಬಟ್ಟೆ ಪ್ರಿಫರ್ ಮಾಡೋದು. ಬಿಕಾಸ್ ಏನು ಅಂತ ಹೇಳಿದ್ರೆ ನಿಮ್ಗೆ ವೆರಿ ಲೋ ಪ್ರೈಸ್. ಓಕೆ ಓಕೆ ಮತ್ತೆ ನಿಮ್ಗೆ ಲೈಟ್ ವೆಯ್ಟ್ ಇರುತ್ತೆ, ಸಿಕ್ಕಾಬಟ್ಟೆ ಲೈಟ್ ವೆಯ್ಟ್. ಬೈ ದ ವೇ ಕರ್ಬ್ ವೆಯ್ಟ್ ಇದು ಅರೌಂಡ್ 55 to 60 kgs ಬರುತ್ತೆ ನಿಮ್ಗೆ ಮ್ಯಾಕ್ಸ್. ತುಂಬಾ ಲೈಟ್ ವೆಯ್ಟ್ ಇದೆ. ಓಕೆ ಓಕೆ ದಿಸ್ ಇ ಬೈಕ್. ಗೌರ್ಮೆಂಟ್ ಇದನ್ನ ಬೈಕ್ ಸೈಕಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ ಸೊ ಇದಕ್ಕೆ ಹೆಲ್ಮೆಟ್ ಮ್ಯಾಂಡೇಟರಿನಾ? ಆಸ್ ಪರ್ ಗೌರ್ಮೆಂಟ್ ನಾವು ಬೇಡ, ಬಟ್ ಫಾರ್ ಸೇಫ್ಟಿ ಈಸ್ 100% ಹಾಕೊಬೇಕು. ಅಂಡ್ ಇಫ್ ನೀಡ್ ವಿ ಕ್ಯಾನ್ ಡೂ ಇನ್ಶೂರೆನ್ಸ್ ಆಲ್ಸೋ, ಅದನ್ನು ಸೇಫ್ಟಿ ವೈಸ್ ಮಾಡಿಸ್ಬೇಕು. ಓಕೆ ನೈಸ್. ಅಂಡ್ ಈ ವೆಹಿಕಲ್ ಗೆ ನಿಮ್ಗೆ ವಿ ಗಾಟ್ ICAT, ARI ಅಂಡ್ ನೆಟ್ರಿಕ್ ಸರ್ಟಿಫಿಕೇಶನ್ಸ್. ಓಕೆ ಸೊ ತುಂಬಾ ಜನ ಮಾರ್ಕೆಟ್ ಅಲ್ಲಿ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ 30,000 35,000 ಅಂತ ಸೇಲ್ ಮಾಡ್ತಾ ಇರ್ತಾರೆ. ಸರ್ಟಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಇವಾಗ ಆಸ್ ಆಫ್ ನಾವು ಗೌರ್ಮೆಂಟ್ ಏನು ಆಕ್ಷನ್ ತಗೊಳ್ತಾ ಇಲ್ಲ, ಯಾರು ಬಂದ್ರು ಹಾಗೆ ಕೊಡ್ತಾ ಇದಾರೆ. ನಿಮ್ಗೆ ತುಂಬಾ ಕೇಸಸ್ ನೀವು ಅಬ್ಸರ್ವ್ ಮಾಡಿರ್ತೀರಾ, ನಾನ್ ಆರ್ಟಿಒ ವೆಹಿಕಲ್ಸ್ ಸಿಗ್ನಲ್ ನೋಡಲ್ಲ, ಜಂಪ್ ಮಾಡ್ಕೊಂಡು ಈ ಏನು ಗೌರ್ಮೆಂಟ್ ಅಲ್ಲಿ ಲೂಪ್ ಹೋಲ್ಸ್ ಇರುತ್ತೆ ಅದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ ನಮ್ ಇಂಡಿಯನ್ಸ್. ಸೊ ಅದೆಲ್ಲ ಸ್ವಲ್ಪ ಅಬ್ಸರ್ವೇಷನ್ ಬಂದ್ರೆ ಗೌರ್ಮೆಂಟ್ 100% ಸರ್ಟಿಫಿಕೇಶನ್ಸ್ ಕೇಳುತ್ತೆ. ಇವಾಗ ಆಲ್ರೆಡಿ ಗಾಡಿ ಯಾರು 35,000 45,000 ಅಂತ ಹೇಳ್ಬಿಟ್ಟು ವಿತೌಟ್ ಎನಿ ಬ್ರ್ಯಾಂಡ್ ತಗೊಂತಾರೆ, ಅವರೆಲ್ಲ 200% ಎಫೆಕ್ಟ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಸೊ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲ್ ತಗೊಳ್ಬೇಕಾದ್ರೆ ನಾನ್ ಆರ್ಟಿಒ ಸ್ಪೆಷಲಿ ICAT, ARI ಅಥವಾ ನೆಟ್ರಿಕ್ ಸರ್ಟಿಫಿಕೇಶನ್ಸ್ ಅಲ್ಲಿ ಯಾವ್ದಾದ್ರು ಇರ್ಲೇಬೇಕು. ಅದನ್ನ ಕೇಳ್ಬಿಟ್ಟು ತಗೊಳ್ಬೇಕು. ಓಕೆ ಓಕೆ ಸೊ ಇದರಲ್ಲಿ ವಿ ಗಾಟ್ 3 ಸರ್ಟಿಫಿಕೇಶನ್ಸ್ ಇದೆ. ಅಂಡ್ ಬ್ಯಾಟ್ರಿಗೆ ನಿಮಗೆ IP67 ಸರ್ಟಿಫಿಕೇಶನ್ ಇದೆ, ಅದಕ್ಕೂ ICAT ಸರ್ಟಿಫಿಕೇಶನ್ ಇದೆ. ನಾನು ಆಚೆ ನೋಡಿದೆ 5 years ಬ್ಯಾಟರಿ ವ್ಯಾರಂಟಿ ಅಂತ ಇದೆ ಸ್ಪೆಸಿಫಿಕ್ ಮಾಡೆಲ್ಸ್ ಗೆ. ಹೌದು, ಈ ಮಾಡೆಲ್ ಅಲ್ಲೇನೆ ನಾವೊಂದು ಆಫರ್ ಬಿಡ್ತಾ ಇದೀವಿ ಇವಾಗ. ಏನ್ 69,500 rupees ವೆಹಿಕಲ್ 100 ಕಿಲೋಮೀಟರ್ ರೇಂಜ್ ಇದೆಯೋ ಅದೇ ವೆಹಿಕಲ್ ನಿಮ್ಗೆ ಇವಾಗ ಯುಗಾದಿವರೆಗೂ ಬರೀ 59,000 ಗೆ ಸಿಗುತ್ತೆ. 10,000 ಡಿಸ್ಕೌಂಟ್ ಇದೆ. 100 ಕಿಲೋಮೀಟರ್ ರೇಂಜ್ ಬರುತ್ತೆ. ಅಂಡ್ ನಿಮ್ಗೆ ವ್ಯಾರಂಟಿ ಬಂದ್ಬಿಟ್ಟು 2 years ಅಡಿಷನಲ್ ಎಕ್ಸ್ಟ್ರಾ ವ್ಯಾರಂಟಿ ಕೊಡ್ತಾ ಇದೀವಿ. ಸೊ 5 years ವ್ಯಾರಂಟಿ. 5 years ವ್ಯಾರಂಟಿಯಲ್ಲಿ 59,000 ವಿ ಆರ್ ದ ಓನ್ಲಿ ಕಂಪನಿ ಇನ್ ಇಂಡಿಯಾ ಪ್ರೊವೈಡ್ ಮಾಡ್ತಾರೆ. ಬಿಕಾಸ್ ನಾವು ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು LMFP ಬ್ಯಾಟರಿ ಅಂತ ಹೇಳ್ಬಿಟ್ಟು. ಸರ್ ಲಿಥಿಯಂ ಅಯಾನ್ ಬ್ಯಾಟರಿ ನಿಮ್ಗೆ ನಾರ್ಮಲ್ ಆಗಿ ನೀವು ಶೋರೂಮ್ ವಿಸಿಟ್ ಮಾಡಿದ್ದೀರಲ್ವಾ, ಜಸ್ಟ್ ಒಂದ್ಸತಿ ಎಂಕ್ವೈರಿ ಮಾಡಿ ನೋಡ್ರಿ ಸರ್ ಯಾವ್ದು ಸರ್ ಬ್ಯಾಟರಿ ಯೂಸ್ ಮಾಡ್ತಿರೋದು ಸರ್ ಅಂದ್ರೆ
ಹೇಳೋದು ಒಂದೇ ಆನ್ಸರ್ ಸರ್ ಲಿಥಿಯಂ ಅಯಾನ್ ಅಂತ ಹೇಳ್ಬಿಟ್ಟು. ಹೌದು. ಬಟ್ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂತ ಹೇಳಿದ್ರೆ ಲಿಥಿಯಂ ಅಯಾನ್ ಅಲ್ಲಿ ನಿಮ್ಗೆ 5 ರಿಂದ 6 ತರ ವೇರಿಯಂಟ್ಸ್ ಬರುತ್ತೆ. ಯಾರು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ದಿಸ್ ದ ಮೇನ್ ಸೀಕ್ರೆಟ್ ಆಕ್ಚುಲಿ. ಬ್ಯಾಟ್ರೀಸ್ ಅಲ್ಲಿ ನಿಮ್ಗೆ ಲಿಥಿಯಂ ಅಯಾನ್ ಅಲ್ಲಿ 18650 ಅಂತ ಬರುತ್ತೆ. ಮತ್ತೆ HLY ಇದು ಬೇರೆ ಕಂಪ್ನಿಗಳದ್ದು ಬರುತ್ತೆ. ಮತ್ತೆ ಇದು ನಿಮ್ಗೆ DMIGC ಶೆಲ್ಸ್ ಅಂತ ಬರುತ್ತೆ, LFP ಅಂತ ಬರುತ್ತೆ, LMFP ಅಂತ ಬರುತ್ತೆ, ಪ್ರಿಸ್ಮಾಟಿಕ್ಸ್ ಅಂತ ಬರುತ್ತೆ. ಮಲ್ಟಿಪಲ್ ವೇರಿಯಂಟ್ಸ್, ತುಂಬಾ ವೇರಿಯಂಟ್ಸ್. ಎಕ್ಸಾಂಪಲ್ ನಿಮ್ಗೆ ಒಂದು ಲಿಥಿಯಂ ಅಯಾನ್ ಶೆಲ್ ಬಂದ್ಬಿಟ್ಟು ಇಟ್ ಕಾಸ್ಟ್ 49 rupees. ಒಂದು ಲಿಥಿಯಂ ಅಯಾನ್ ಶೆಲ್ 18650 ಅನ್ನೋದು ಬಂದ್ಬಿಟ್ಟು. ಅದೇ ನೀವು LMFP ಬ್ಯಾಟ್ರಿ ತಗೊಳ್ತೀನಿ ಅಂತ ಹೇಳಿದ್ರೆ ಇಟ್ ಕಾಸ್ಟ್ 295 rupees. ಮತ್ತೆ ಸಿಂಗಲ್ ಶೆಲ್ 49 rupees, 295 rupees. ಹ್ಯೂಜ್ ಡಿಫರೆನ್ಸ್. ಒಂದು ಗಾಡಿಯಲ್ಲಿ ನೀವು 36Ah ಬ್ಯಾಟ್ರಿ ಮಾಡಬೇಕು ಅಂದ್ರೆ ಇಟ್ ವಿಲ್ ಕಮ್ ಈಸಿಲಿ ಅರೌಂಡ್ 135 ಶೆಲ್ಸ್, 135 ಶೆಲ್ಸ್ ಯೂಸ್ ಮಾಡಬೇಕಾಗುತ್ತೆ. ನೀವು ಒಂದು ಶೆಲ್ಗೆನೆ 200 rupees, 250 rupees ಡಿಫ್ರೆನ್ಸ್ ಇದ್ರೆ ಕಂಪ್ಲೀಟ್ ಬ್ಯಾಟ್ರಿ ಪ್ಯಾಕ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನೋಡ್ರಿ. ಪ್ರೈಸ್ ಕಡಿಮೆ ಕೊಡ್ತಾರೆ ಅಂತ ಹೇಳಿದ್ರೆ ದಿಸ್ ದ ಮೇನ್ ರೀಸನ್. ಕಾಸಕ್ಕೆ ತಕ್ಕಂಗ್ ಕಜಾಯ. ನೀವು 49 ರೂಪಾಯಿ ಕೊಟ್ರೆ 49 ರೂಪಾಯಿ ಪ್ರಾಡಕ್ಟ್ ಸಿಗುತ್ತೆ. ಗಾಡಿ ಚಾರ್ಜ್ ಹಾಕ್ಬಿಟ್ಟು ಸರ್ ಬೆಂಕಿ ಅಂಟ್ಕೊಂಡ್ಬಿಡ್ತು ಸರ್, ಎಲೆಕ್ಟ್ರಿಕ್ ಗಾಡಿ ಸರಿ ಇಲ್ಲ ಸರ್ ಅಂತ ರೂಮರ್ ಸ್ಟಾರ್ಟ್ ಮಾಡ್ಬೋದು. ನೋಡ್ಬಿಟ್ಟು ನೋಡ್ಕೊಂಡು ತಗೊಬೇಕು. ಲೈಕ್ ಬ್ಯಾಟ್ರಿ ಯಾವ್ದು ಯೂಸ್ ಮಾಡ್ತಿದ್ದಾರೆ, ಕಡಿಮೆ ಕೊಡ್ತಿದ್ದಾರೆ ಅಂದ್ರೆ ಲಾಭ ಇಲ್ಲದೆ ಕರೆಕ್ಟ್. 100%. ಇದು ಸೊ ಇವಾಗ ನೀವು ಹೇಳ್ತಿದ್ರೆ ಇದು ಬ್ಯಾಟರಿ ಲೈಫ್ 5 years ವ್ಯಾರಂಟಿ ಕೊಡ್ತಾ ಇದ್ದೀರಾ. ಬ್ಯಾಟ್ರಿ ಸರ್ ಕಂಪ್ಲೀಟ್ ಬ್ಯಾಟ್ರಿ ನಿಮ್ಗೆ 3+2 ಅಂತ ಹೇಳ್ತೀವಿ. 3 years ಸರ್ವಿಸ್ ಆರ್ ರಿಪ್ಲೇಸ್ಮೆಂಟ್. ಇಫ್ ಯು ಗಾಟ್ ಎನಿ ಪ್ರಾಬ್ಲಮ್ ವಿ ವಿಲ್ ಡೂ ಸರ್ವಿಸ್, ಅದರ್ವೈಸ್ ವಿ ವಿಲ್ ರಿಪ್ಲೇಸ್ ದ ಬ್ಯಾಟ್ರಿ. ಅಂಡ್ ಸೆಕೆಂಡ್ ಇಯರ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಸರ್ವಿಸ್ ಫ್ರೀ ಇರುತ್ತೆ. ಇಫ್ ಎನಿ ಕನ್ಸ್ಯೂಮಬಲ್ ರಿಕ್ವೈರ್ ಇಟ್ ವಿಲ್ ಚಾರ್ಜಬಲ್ ಆಗುತ್ತೆ. ಓಕೆ ರಿಯಲಿ ಗುಡ್ ಆಕ್ಚುಲಿ ಇದು. ಮತ್ತೆ ಇದು ಬಂದು ಹೆವಿ ಲೋಡ್ ಅಲ್ಲ? ಅಲ್ಲ ಸರ್, ಇದು ಕಂಪ್ಲೀಟ್ಲಿ ಇವ್ರಿಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಲೇಡೀಸ್ಗೋಸ್ಕರ ಮಾಡಿ ಅದು ವೆಹಿಕಲ್ ಇದೆ ಆಕ್ಚುಲಿ. ತುಂಬಾ ಲೈಟ್ ವೆಯ್ಟ್ ಬರುತ್ತೆ ಅಂಡ್ ಲುಕ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು ನಮ್ ಬೆಂಗಳೂರು ಕಂಪ್ನಿನೇ ಓಝೋನ್ ಅಂತ ಹೇಳ್ಬಿಟ್ಟು ಕಿಂಗ್ ನಮ್ಮ model. ಸೊ ಚೆನ್ನಾಗಿದೆ ಸರ್. ಇದು ನಿಮ್ಗೆ ಆಲ್ಮೋಸ್ಟ್ 80 kilometer ರೇಂಜ್ ಬರುತ್ತೆ, 75,000. ಓಕೆ ಕ್ಯೂಟ್ ಆಗಿದೆ, ಚಿಕ್ಕದಾಗಿ. ಮತ್ತೆ ಇದು ಬಂದ್ಬಿಟ್ಟು ಎಕ್ಸೆಲ್ ಹೆವಿ ಡ್ಯೂಟಿ ತರ ಸಿಮಿಲರ್ ನಾಟ್ ಲೈಕ್ ದಟ್ ಸಿಮಿಲರ್. ಈ ವೆಹಿಕಲ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಾವು ಮಾಡಿದ ರಿಮೋಟ್ ಏರಿಯಾಸ್ ನಮ್ಮ ರೈತರಿಗೋಸ್ಕರ ಮಾಡಿರೋ ಗಾಡಿ ಇದು. ನಿಮ್ಗೆ ಹಳ್ಳಿಗಳಲ್ಲಿ ನಿಮ್ಗೆ ರೋಡ್ ಸರಿಯಾಗಿರಲ್ಲ. ಹೌದೌದು. ಸೊ ಇದರಲ್ಲಿ ಫೋಕ್ಸ್ ಟೈರ್ ಇರೋದ್ರಿಂದ ನಿಮ್ಗೆ ಆಫ್ ರೋಡಿಂಗ್ ದಿ ಬೆಸ್ಟ್ ಟೈರ್ಸ್ ಇದು. ನಿಮ್ಗೆ ಮೋರ್ ದೆನ್ 30 lakhs ಇನ್ವೆಸ್ಟ್ ಮಾಡ್ಬಿಟ್ಟು ನೀವು ಆಫ್ ರೋಡಿಂಗ್ ವೆಹಿಕಲ್ ತಗೊಂಡ್ರೆ ಟ್ಯೂಬ್ ಟೈರೇ ಬರುತ್ತೆ ನಿಮ್ಗೆ ವಿತ್ ಫೋಕ್ಸ್. ಇದು ವೆಹಿಕಲ್ ಮೇನ್ಲಿ ಡಿಸೈನ್ ಫಾರ್ ಯುವರ್ ಫಾರ್ಮರ್ಸ್. ನಿಮ್ಗೆ ಲೋಡಿಂಗ್ ಕೆಪಾಸಿಟಿ ಬಂದ್ಬಿಟ್ಟು 200 kg 200 kg ಲೋಡ್ ಹಾಕ್ಬೋದು ಇದರಲ್ಲಿ. 200 kilometer ಮೈಲೇಜ್ ವರೆಗೂ ಬರುತ್ತೆ. ಅಂಡ್ ದಿಸ್ ದ ಮಲ್ಟಿ ಯುಟಿಲಿಟಿ. ನೀವು ಹಿಂದೆಗಡೆ ಯಾರಾದ್ರೂ ಕುತ್ಕೊಂಡು ಮುಂದೆಗಡೆ ಕುತ್ಕೊಂಡು ಓಡಿಸಬಹುದು. ಅದರ್ವೈಸ್ ನೀವು ಹೊಲಕ್ಕೆ ಏನಾದ್ರು ಕೆಲಸ ಮಾಡ್ತೀರಾ ಅಥವಾ ಇಲ್ಲಿರೋರು ಯಾವ್ದಾದ್ರು ಒಂದು ಗ್ರಾಸರಿ ಶಾಪ್ ಇಟ್ಕೊಂಡಿದ್ದಾರೆ, ಡೆಲಿವರೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ವಾಟರ್ ಕ್ಯಾನಲ್ ಇಟ್ಕೊಂಡು ಸೆಕೆಂಡ್ ಅಲ್ಲಿ ವಿ ಕ್ಯಾನ್ ಕನ್ವರ್ಟ್ ದಿಸ್ ಲೈಕ್ ದಿಸ್. ಆರಾಮಾಗಿ ತುಂಬಾ ಸ್ಪೇಸ್ ಇರುತ್ತೆ. ಆರಾಮಾಗಿ ಏನಾದ್ರು ಇಟ್ಕೊಂಡು ಲೋಡ್ ಬಂದು 200 kg ಕೆಪಾಸಿಟಿ ಇನ್ಕ್ಲೂಡಿಂಗ್ ರೈಡರ್. ಸೊ ಇದ್ರದ್ದು ಮೇಂಟೆನೆನ್ಸ್ ಎಲ್ಲ ಅದೇ ಸೇಮ್ ರೇಂಜ್ ಅಲ್ಲಿ ಬರುತ್ತೆ. ನಿಮಗೆ ಬ್ರೇಕ್ ಪುಷರ್ಸ್, ಬ್ರೇಕ್ ಪ್ಯಾಡ್ಸ್ ಅದನ್ನ ಬಿಟ್ರೆ ಬ್ಯಾಟರಿ ಮೇಂಟೆನೆನ್ಸ್ ಬಂದ್ಬಿಟ್ಟು ತುಂಬಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಂಪ್ನಿಗಳು ಹೇಳ್ತಾರೆ ಸರ್ ಗಾಡಿ ಝೀರೋ ಮೇಂಟೆನೆನ್ಸ್ ಗಾಡಿ ತಗೊಂಡ್ಬಿಟ್ರೆ ಏನು ಬೇಕಾಗಿರಲ್ಲ. ಶುದ್ಧ ಸುಳ್ಳೋದು. ಬ್ಯಾಟರಿ ಮೇಂಟೈನ್ ಮಾಡ್ಲೇಬೇಕಾಗುತ್ತೆ. ನೀವು ಎವ್ರಿ 5,000 kilometer ನಮ್ ಬ್ಯಾಟರಿ ಇಂಬ್ಯಾಲೆನ್ಸ್ ಆಗಿದ್ಯಾ, ಹೇಗಿದೆ, ಅದ್ರ ಏಜ್ ಎಷ್ಟಿದೆ ಚೆಕ್ ಮಾಡ್ಕೊಂತಾ ಇರ್ಬೇಕು. ಅವಾಗಲೇ ನಿಮ್ಗೆ ಲೈಫ್ ಬರೋದು. ಇಲ್ಲ ಅಂದ್ರೆ ಗಾಡಿ ತಗೊಂಡು ಏನು ಯೂಸ್ ಮಾಡೋದಂಗ ಕಂಪ್ನಿಯವರು ಏನು ಮೇಂಟೆನೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಉಜ್ಜಿ ಲಾಸ್ಟ್ ಅಲ್ಲಿ 1 year ಆದ್ಮೇಲೆ ಮೈಲೇಜ್ ಕಮ್ಮಿ ಆಗ್ಬಿಟ್ರೆ ಎಲೆಕ್ಟ್ರಿಕ್ ಗಾಡಿ ಸರಿ ಇಲ್ಲ, 1 ವರ್ಷ ಮಾತ್ರ ವರ್ಕ್ ಆಗುತ್ತೆ, ಅದಾದ್ಮೇಲೆ ಮೈಲೇಜ್ ಡ್ರಾಪ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಜಸ್ಟ್ ಲೈಕ್ ಫೋನ್. ಎಕ್ಸಾಕ್ಟ್ಲಿ. ತುಂಬಾ ಚಾರ್ಜ್ ಮಾಡಿ ಫುಲ್ 0 ವರೆಗೂ ಡೆಡ್ ಆಗೋವರೆಗೂ ಬಿಟ್ರೆ 100%. ನಿಮ್ಗೆ ಈ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಎಲ್ಲದರಲ್ಲೂ 80-20 ಪಾಲಿಸಿ ಮೇಂಟೈನ್ ಮಾಡ್ಬೇಕಾಗುತ್ತೆ ಸರ್. 20% ಇದ್ದಾಗ ಚಾರ್ಜ್ ಮಾಡ್ಕೊಬೇಕು, 80% ಇದ್ದಾಗ ಎಂಡ್ ಮಾಡ್ಬೇಕು. ನಿಮ್ಗೆ ನಮ್ ಚಾರ್ಜರ್ಸ್ ಎಲ್ಲ ಆಲ್ರೆಡಿ ನಾವು ಕಟ್ ಆಫ್ ಕೊಟ್ಟಿರ್ತೀವಿ 80% ಗೆ, ಫುಲ್ ಚಾರ್ಜ್ ಆಗಕ್ ಬಿಡಲ್ಲ. ಅಂಡ್ ಎಂಡ್ ಕಟ್ ಆಫ್ ಅಲ್ಲೂ ನಾವು ಕಂಟ್ರೋಲರ್ ಅಲ್ಲಿ ಸ್ವಲ್ಪ ಮುಂಚೆನೆ ಕಟ್ ಆಫ್ ಮಾಡ್ತೀವಿ. ಬಟ್ ಸ್ಟಿಲ್ ನಾವು ಕಸ್ಟಮರ್ಗೂ ಹೇಳ್ತೀವಿ ಸ್ವಲ್ಪ ಬೇಗ ಕಟ್ ಮಾಡ್ಕೊಳ್ರಿ, ಆಫ್ ಮಾಡಿ. ಇದು ಚಾರ್ಜಿಂಗ್ ರೇಂಜ್ ಇರುತ್ತೆ ಸರ್ ಸೇಮ್? ಸರ್ ಹೌದು, ನಿಮ್ಗೆ ಆಲ್ಮೋಸ್ಟ್ ಚಾರ್ಜಿಂಗ್ ಟೈಮ್ ಸೇಮ್ ಬರುತ್ತೆ. ಸರ್ ಏನಾಗುತ್ತೆ ಬ್ಯಾಟ್ರಿಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಫಾಸ್ಟ್ ಚಾರ್ಜಸ್ ಲೈಕ್ 30 minutes 80% ಚಾರ್ಜ್, ನಿಮ್ಗೆ 1 hour ನಿಮ್ಗೆ ಫುಲ್ ಚಾರ್ಜ್ ಆ ತರ ಎಲ್ಲ ಕೊಡ್ಲೇಬಾರ್ದು. ಇವಾಗಿರೋ ಪ್ರೆಸೆಂಟ್ ಟೆಕ್ನಾಲಜಿಯಲ್ಲಿ ಕಾರ್ಗಳಿಗೆ ನಡೆಯುತ್ತೆ. ಕಾರ್ಗಳು ಬಂದ್ಬಿಟ್ಟು ಪ್ರಿಸ್ಮ್ಯಾಟಿಕ್ ಶೆಲ್ಸ್ ಯೂಸ್ ಮಾಡೋದು. ಹ್ಯೂಜ್ ಸ್ಪೇಸ್ ಇರುತ್ತೆ ಅದರಲ್ಲಿ ಕಾರಲ್ಲಿ. ಪ್ರಿಸ್ಮ್ಯಾಟಿಕ್ ಶೆಲ್ಸ್ ಅಂದ್ರೆ ಒಂದೊಂದು
ಹೆವಿ ವೆಯ್ಟ್ ಬರುತ್ತೆ, ಆಲ್ಮೋಸ್ಟ್ ನಿಮ್ಗೊಂದು 500 kgs ಆ ತರ ವೆಯ್ಟ್ ಬರುತ್ತೆ, 200 kgs 500 ಕಾರ್ kgs. ಲೋಡ್ ತಡೆಯುತ್ತೆ. ಈ ಗಾಡಿಗಳಲ್ಲಿ ನಿಮ್ಗೆ ಅಷ್ಟೊಂದು ಪವರ್ ತಡೆಯಲ್ಲ ಇದು. ಹೌದೌದು. ಬ್ಯಾಟ್ರಿ ಕೆಲಸ ಮಾಡೋದು ಸಿಂಪಲ್ ಸರ್, ತುಂಬಾ ಸಿಂಪಲ್ ಟೆಕ್ನಾಲಜಿ ಅದು. ನಾನು ಚಾರ್ಜ್ ಆಗಿದಾಗ ಎಲೆಕ್ಟ್ರಿಕ್ ಪವರ್ ನ ಕೆಮಿಕಲ್ ಪವರ್ ಕನ್ವರ್ಟ್ ಮಾಡ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಗಾಡಿ ಓಡಿಸುವಾಗ ಅಥವಾ ಯೂಸ್ ಮಾಡುವಾಗ ಕೆಮಿಕಲ್ ಇಂದ ಎಲೆಕ್ಟ್ರಿಕ್ ಪವರ್ ಕನ್ವರ್ಟ್ ಮಾಡ್ಬಿಟ್ಟು ಮೋಟರ್ಗೆ ಅಥವಾ ಕಂಟ್ರೋಲರ್ ಪವರ್ ಕೊಡುತ್ತೆ. ಈ ಕನ್ವರ್ಷನ್ ಪ್ರೋಸೆಸ್ ಅಲ್ಲಿ ಬ್ಯಾಟ್ರಿ ಹೀಟ್ ಆಗುತ್ತೆ. ಇದು ಎಷ್ಟು ಪ್ರಮಾಣದಲ್ಲಿ ಹೀಟ್ ಆಗುತ್ತೆ, ಥರ್ಮಲ್ ರನ್ ಅಂತ ಎಷ್ಟು ಪ್ರಮಾಣದಲ್ಲಿ ಹೀಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ನಾನು ಇವಾಗ ಬ್ಯಾಟ್ರಿನ 6 amps ಚಾರ್ಜರ್ ಅಲ್ಲಿ ಹಾಕಿದ್ರೆ ಅದು 6 amps ಅಲ್ಲಿ ನಿಮ್ಗೆ ಸ್ಲೋ ಆಗಿ ಬ್ಯಾಟ್ರಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಲೈಕ್ ಎಲೆಕ್ಟ್ರಿಸಿಟಿ ಪವರ್ ನ ನಿಮ್ಗೆ ಕೆಮಿಕಲ್ ಗೆ ಸ್ಲೋ ಆಗಿ ಕನ್ವರ್ಟ್ ಮಾಡುತ್ತೆ. ಅದೇ ನಾನು 10 amps 15 amps 20 amps ಆ ತರ ಹಾಕ್ಬಿಟ್ರೆ ಅದು ಪ್ರೆಷರ್ ಅದಕ್ಕೆ ಕೈಯಲ್ಲಿ ಆಗದೆ ಇರೋಷ್ಟು ಜಾಸ್ತಿ ಫಾಸ್ಟ್ ಆಗಿ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಎಲೆಕ್ಟ್ರಿಕ್ ನಿಂದ ಕೆಮಿಕಲ್ ಗೆ ಜಾಸ್ತಿ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಸೊ ಆ ಕನ್ವರ್ಷನ್ ಪ್ರೊಸೆಸ್ ಅಲ್ಲಿ ಬ್ಯಾಟ್ರಿ ಹೀಟ್ ಆಗುತ್ತೆ, ಹೀಟ್ ಆದ್ರೆ ಲೈಫ್ ಕಮ್ಮಿ ಆಗುತ್ತೆ. ಸೊ ಇವಾಗ ಚಾರ್ಜಿಂಗ್ ಇರ್ತೀವಲ್ಲ, ಎಷ್ಟು ಇದು ಕನ್ಸ್ಯೂಮ್ ಮಾಡುತ್ತೆ ಎಲೆಕ್ಟ್ರಿಸಿಟಿ ಇದು? ಸರ್ ಬ್ಯಾಟ್ರಿ ಮೇಲೆ ಡಿಪೆಂಡ್. ಇದರಲ್ಲಿ ಬಂದ್ಬಿಟ್ಟು ನಾನು 4.7 ಕಿಲೋವಾಟ್ ಬ್ಯಾಟ್ರಿ ಯೂಸ್ ಮಾಡಿದ್ರೆ 4 ಯೂನಿಟ್ಸ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಪರ್ ಡೇ ಒಂದು ರನ್ನಿಂಗ್ ತಿಳ್ಕೊಳ್ಳಿ, ಒಂದು 80 ಕಿಲೋಮೀಟರ್, ಅದು 100 ತಿಳ್ಕೊಳ್ಳೋಣ. ನಿಮ್ 200 ರೇಂಜ್ ಇರೋದ್ ಪ್ರಕಾರ 100 ತಿಳ್ಕೊಂಡ್ರೆ, ಸೊ 1 month ಅಲ್ಲಿ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಎಲೆಕ್ಟ್ರಿಸಿಟಿ ಇದಕ್ಕೆ? ಸರ್ ಅದೇ ಎಷ್ಟು ಚಾರ್ಜಸ್ ಆಗ್ಬೋದು? 200 ಅಂದ್ರೆ 4 ಯೂನಿಟ್ಸ್ ಪರ್ ಚಾರ್ಜ್. ಸೊ ಇಟ್ ಮೀನ್ಸ್ ನಿಮ್ಗೆ ಎಷ್ಟು 15 days ಚಾರ್ಜ್ ಹಾಕ್ಬೇಕಾಗುತ್ತೆ. 15 days ಚಾರ್ಜ್ ಹಾಕ್ಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ ಇಟ್ ವಿಲ್ ಕಮ್ ಅರೌಂಡ್ 400 rupees ಬಂದ್ರೆ ಜಾಸ್ತಿ, 200 rupees ಮೇಡ್ ಬಿ. ಓಕೆ. ಸೊ ಕಮ್ಮಿನೇ ಬರುತ್ತೆ ರನ್ನಿಂಗ್ ಕಾಸ್ಟಿಂಗ್ ನೋಡೋದು. ಸೊ ಇದೆಲ್ಲ ಸೇಮ್ ಮಾಡಲ್ಸ್ ಅಥವಾ ಇದು ಡಿಫ್ರೆಂಟ್ ಕಲರ್ಸ್? ಅಲ್ಲ, ಇದು ಬೇರೆ ಮಾಡಲ್. ಇದು ಬೇರೆ, ಇದು ನಾನ್ ಆರ್ಟಿಒದಲ್ಲೇನೆ ಬೇರೆ ಮಾಡಲ್ ಇದು. ಸರ್ ಈ ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ನಾವು ಇವಾಗ ಯುಗಾದಿ ಆಫರ್ ಕೊಡ್ತಾ ಇದೀವಿ. ಜಸ್ಟ್ 49,000 ಗೆ ನಿಮ್ಗೆ 100 ಕಿಲೋಮೀಟರ್ ರೇಂಜ್ ಕೊಡ್ತಾ ಇದೀವಿ. ಇದು ಕಾಸ್ಟ್ ಬಂದ್ಬಿಟ್ಟು ನಿಮ್ಗೆ ಆಕ್ಚುಲಿ ಸೇಮ್ 69,000 rupees. ಯುದ್ಧದಲ್ಲಿ 20,000 rupees ಡಿಸ್ಕೌಂಟ್ ಕೊಡ್ತಾ ಇದೀವಿ ನಾವು ಆಕ್ಚುಲಿ. ಓಕೆ, ಟಿಲ್ ಯುಗಾದಿ. ಏನ್ ಸರ್ ಅದ್ರದ್ದು ಡಿಫರೆನ್ಸ್ ಬರುತ್ತೆ? ಏನಿಲ್ಲ, ಸ್ವಲ್ಪ ಇದು ಲುಕ್ ವೈಸ್ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಓಕೆ. ಸೊ ಇದರಲ್ಲಿ ನಿಮ್ದು ಲೈಕ್ ಬೂಟ್ ಸ್ಪೇಸ್ ಎಲ್ಲಾದ್ರಲ್ಲೂ ಸೇಮ್ ಬರುತ್ತಾ ಅಥವಾ ಡಿಫ್ರೆಂಟ್ ಇರುತ್ತಾ ಬೂಟ್ ಸ್ಪೇಸ್? ಎಲ್ಲಾದ್ರಲ್ಲೂ ಸರ್ ಡೈ ಎಲ್ಲ ಕಂಪ್ಲೀಟ್ ಒಂದೇ ಸಿಗುತ್ತೆ ಸರ್, ಎಲ್ಲ ಸೇಮ್, ಬಾಡಿ ಎಲ್ಲ ಸೇಮ್. ನಾರ್ಮಲಿ ನಿಮ್ ಕಾಂಪಿಟೇಟರ್ ಯಾರು ಬರ್ತಾರೆ? ಯಾವ ಗಾಡಿ? ಲೈಕ್ ಆರ್ಟಿಒ ವೆಹಿಕಲ್ಸ್, ನಾನ್ ಆರ್ಟಿಒ ಅಲ್ಲ, ಆರ್ಟಿಒ ವೆಹಿಕಲ್ಸ್ ಅಲ್ಲಿ ಈ ಸ್ಟೇಟ್ಮೆಂಟ್ ಗೆ ಕಾಂಪಿಟೇಟರ್ ಯಾರು ಇಲ್ಲ ಸರ್. ನನ್ ಕಾಂಪಿಟೇಟರ್ ಅಂತ ಹೇಳ್ಬಿಟ್ಟು ಬೇರೆ ಕಂಪ್ನಿಗಳು ಲೈಕ್ ಓಲಾ ಅದನ್ನೆಲ್ಲ ಹೇಳ್ಬೋದು, ಬಟ್ ಅದಕ್ಕೆ ಇದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಗಾಡಿಗಳೆಲ್ಲ ನಿಮ್ಗೆ ಒಂಥರ BMW ಬೆಂಜ್ ಆ ತರ ಹೇಳ್ಬೋದು. ಕ್ವಾಲಿಟಿ ಬಗ್ಗೆ ಬಿಡಿ, ಕ್ವಾಲಿಟಿ ಸರ್ವಿಸ್ ಬಗ್ಗೆ ಜಸ್ಟ್ ಇದು ಅದರಲ್ಲಿ ಫ್ಯೂಚರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಫ್ಯೂಚರ್ಸ್ ಅಂಡ್ ಸ್ಪೀಡ್ ಬಗ್ಗೆ. ಅದೊಂತರ ಆನೆ ಇದ್ದಂಗ ಅದು ಗಾಡಿ, ಅದನ್ನ ಒಳಗಡೆ ಕುತ್ಕೊಂಡು ಓಡಿಸೋದಕ್ಕೂ ಒಳ್ಳೆ ಮಜಾ ಬರುತ್ತೆ. ಆಲ್ಮೋಸ್ಟ್ ನಿಮ್ಗೊಂದು 120 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ನಿಮ್ಗೆ ಗಾಡಿ ಎಲ್ಲ ಜಾಸ್ತಿ ಇರುತ್ತೆ. ಇದ್ರದ್ದು ಟಾರ್ಕ್ ಮತ್ತೆ ಹಾರ್ಸ್ ಪವರ್ ಹೆಂಗೆ ಹೇಳ್ತೀರಾ ಸರ್? ಇದು ಟಾರ್ಕ್ ಅಲ್ಲ, ಇದು ಮೋಟರ್ ಕೆಪಾಸಿಟಿ ಹೇಳ್ತಾರೆ. ಇದ್ರದ್ದು ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 2,500 ವ್ಯಾಟ್ಸ್ ಬರುತ್ತೆ, ಅಂದ್ರೆ 2.5 ಕಿಲೋವಾಟ್ ಪೀಕ್ ಪವರ್ ಅಲ್ಲಿ. ಸೊ ಇವಾಗ ಯಾರು ಲೋನ್ ಮೋಸ್ಟ್ಲಿ ಎಲ್ಲರೂ ಫುಲ್ ಪೇಮೆಂಟ್ ಅಂತ ತಗೊಳ್ಳಲ್ಲ, EMI ಆಪ್ಷನ್ಸ್ ಇರುತ್ತೆ. EMI ಆಪ್ಷನ್ಸ್ ಇದಾವೆ. ಯೂಶಲಿ ನಾನ್ ಆರ್ಟಿಒ ವೆಹಿಕಲ್ಸ್ ಗೆ EMI ಆಪ್ಷನ್ ಕೊಡೋದು ತುಂಬಾ ಕಷ್ಟ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ನಿಮ್ಗೆ HP ಬರಲ್ಲ, ಹೈಪೋಥಿಕೇಶನ್ಸ್ ಬರಲ್ಲ. ಹೈಪೋಥಿಕೇಶನ್ ಬರಲ್ಲ ಅಂದ್ರೆ ಲೋನ್ಗಳು ಕೊಡೋದೇ ಇಲ್ಲ. ಇದರಲ್ಲಿ ಒಂದ್ 4-5 ಕಂಪ್ನಿಗಳು ಟ್ಯಾಪ್ ಆಗಿದಾವೆ ಜಸ್ಟ್ ಬಿಕಾಸ್ ಈ ಸರ್ಟಿಫಿಕೇಶನ್ ಇಂದ. ಸೊ ವಿ ಕ್ಯಾನ್ ಗಿವ್ ಲೋನ್ಸ್. ಓಕೆ. ಸೊ ಇವಾಗ ಲೋನ್ಸ್ ಅಂದ್ರೆ ಎಷ್ಟು ಪರ್ಸೆಂಟ್ ಇವಾಗ ಯಾರು ಬರ್ತಾರೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು? 70% ಲೋನ್ ಆಗುತ್ತೆ. 70% ಲೋನ್ ಆಗುತ್ತೆ, 30% ಅವ್ರು ಡೌನ್ ಪೇಮೆಂಟ್ ಮಾಡಬೇಕು. ಸೊ ಏನ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಓಡ್ತಾ ಇರೋದು ಸರ್? ನಾನ್ ಆರ್ಟಿಒ ವೆಹಿಕಲ್ಸ್ ಅಲ್ಲಿ ಬಂದ್ಬಿಟ್ಟು ಇಟ್ ಕಮ್ ಅರೌಂಡ್ 14.5% ಬರುತ್ತೆ per annum. ಆರ್ಟಿಒ ವೆಹಿಕಲ್ ಅಲ್ಲಿ ನಿಮ್ಗೆ 9% ಇಂದ 9%. ಯಾವ್ಯಾವ ಬ್ಯಾಂಕು ಸರ್? ನಿಮ್ಗೆ ಶ್ರೀರಾಮ್ ಆಗುತ್ತೆ, ಕೋಟಕ್ ಆಗುತ್ತೆ, ICICI ಆಗುತ್ತೆ, ಬಜಾಜ್ ಆಗುತ್ತೆ. ಓಕೆ. ಸೊ ಮಿನಿಮಮ್ ಒಂದು 700 ಅಬೌವ್ ಸಿಬಿಲ್ ಇರಬೇಕು ಅಲ್ಲ? 700 ಅಬೌವ್ ಮಿನಿಮಮ್ ಇರಬೇಕು, ಸೊ ದಟ್ ಲೋನ್ ಈಸಿ ಆಗುತ್ತೆ. ಸೊ ಇವಾಗ ಡೆಲಿವರಿ ಟೈಮ್ ಏನು ಸರ್? 24 hours. 24 hours ಅಲ್ಲಿ ಡೆಲಿವರಿನೂ ಕೊಡ್ತೀರಾ ನೀವು ಪ್ರಾಡಕ್ಟ್? ರಿಯಲಿ ಗ್ರೇಟ್. ಈ ವೆಹಿಕಲ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈ ವೆಹಿಕಲ್ ಗೆ ಬೇರೆ ವೆಹಿಕಲ್ ಕಂಪೇರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಜಸ್ಟ್ ಬಿಕಾಸ್ ಈ ವೆಹಿಕಲ್ ಬಂದ್ಬಿಟ್ಟು ಕಾರ್ಗಳಲ್ಲಿ ನಮ್ಗೆ ತುಂಬಾ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಕಾರಲ್ಲಿ ಹೇಳ್ತೀನಿ ನೋಡ್ರಿ ನಾನು, ಈ ವೆಹಿಕಲ್ ಬಂದ್ಬಿಟ್ಟು ನಮ್ಮ ಮಾರುತಿ 800 ತರ. ಮೇಂಟೆನೆನ್ಸ್ ವೆರಿ ಲೋ, ಸಿಕ್ಕಾಪಟ್ಟೆ ಕಡಿಮೆ ಮೇಂಟೆನೆನ್ಸ್. ಸರ್ವಿಸ್ ಚಾರ್ಜಸ್ ಸರ್? ನಿಮ್ಗೆ ಸರ್ವಿಸ್ ಚಾರ್ಜಸ್ 500 rupees.
ಅದು 5000 ಕಿಲೋಮೀಟರ್ 5000 ಕಿಲೋಮೀಟರ್ 5000 ಕಿಲೋಮೀಟರ್ ಓಕೆ ಅಂಡ್ ನಿಮ್ಗೆ ಮೇಂಟೆನೆನ್ಸ್ ತುಂಬಾ ಕಡಿಮೆ ಇರುತ್ತೆ, ಪಾರ್ಟ್ಸ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ. ಓಕೆ ನಿಮ್ಗೆ ಬೇರೆ ವೆಹಿಕಲ್ಸ್ ಎಲ್ಲ BMW ತರ, ಓಕೆ ಅದಕ್ಕೆ ಗಾಡಿ ಓಡ್ಸಕ್ ಮಜಾ ಇರುತ್ತೆ, ಹಾ ಬಟ್ ಸ್ಟಿಲ್ ಹಂಗೆ ಹಂಗೆ ಖರ್ಚು ಸಿಂಪಲ್ ಆಗಿ ಅಂದ್ರೆ ಈ ಗಾಡಿ ತಗೊಂಡ್ರೆ ನಿಮ್ಮನ್ ಸಾಕುತ್ತೆ, ಆ ಗಾಡಿ ತಗೊಂಡ್ರೆ ನೀವ್ ಸಾಕ್ಬೇಕು. ಓಕೆ ಓಕೆ ಪಾಯಿಂಟ್ ನಾವ್ ನೋಡಿದೆ ಏತ ನೋಡಿದೆ, ರಿವರ್ ಇಂಡಿಯಾ ನೋಡಿದೆ, ಮತ್ತೆ ವಿದಾ ಹೀರೋದ್ ಬಂದೈತೆ. ಸೊ ಅದೆಲ್ಲ ಮಿನಿಮಮ್ ಅಂದ್ರು 1.5 lakhs ಅಬೋನೇ ಇರೋದು, ಅದು ಆನ್ ರೋಡ್ ಬರೋಷ್ಟಲ್ಲಿ. ರೇಂಜ್ ಅದೇ 100. ಸರ್ ಈ ಕ್ಯಾಟಗಿರಿ ಆಫ್ ಪೀಪಲ್ ಸರ್, ಲೈಕ್ ನನ್ ಗಾಡಿ ತಗೊಳ್ಬೇಕು ಶೋಕಿ ಮಾಡೋದಕ್ಕೆ ಅಂತ ಹೇಳಿದ್ರೆ ದೇ ಕ್ಯಾನ್ ಈಸಿಲಿ ಗೋ ಲೈಕ್ 100% ನಾನೇ ಸಜೆಸ್ಟ್ ಮಾಡ್ತೀನಿ. ಏತರ್ ಇಸ್ ವೆರಿ ಗುಡ್ ಕಂಪ್ನಿ, ಫನ್ ಟು ರೈಡ್ ಹೋಗ್ಬೋದು, ವೆರಿ ಫನ್ ಟು ರೈಡ್. ನಾನು ಈ ಗಾಡಿನ ನಾನು ನೀಡ್ಗೆ ಬಳಸ್ಕೊಂತೀನಿ, ನನಗೆ ಓಡಾಡೋದಕ್ಕೆ ಗಾಡಿ ಬೇಕು ಅಂತ ಹೇಳಿದ್ರೆ ದೇ ಕ್ಯಾನ್ ಗೋ ಫಾರ್ ದಿಸ್ ವೆಹಿಕಲ್ಸ್. ಸೂಪರ್. ಅಂಡ್ ಇನ್ನ ಸ್ವಿಗ್ಗಿ ಝೊಮ್ಯಾಟೊ ಅವ್ರಿಗೆ ಮಾಡೋರ್ಗೆಲ್ಲರಿಗೂ ಹೇಳ್ ಮಾಡಿಸಿದ ಗಾಡಿಗಳಿವು. ಯಾಕೆ ಅಂತ ಹೇಳಿದ್ರೆ ಮುಂದೆಗಡೆ ಸ್ಪೇಸ್ ಯೂಸ್ ಆಗಿದೆ, ಆರಾಮಾಗಿ ಅವ್ರು ಬ್ಯಾಗ್ ಇಟ್ಕೊಂಡು ಈಸಿಯಾಗಿ ಬ್ಯಾಗ್ ಇಡ್ಬೋದು ಅವ್ರದ್ದು. ಅಂಡ್ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ. 200 ಕಿಲೋಮೀಟರ್ಸ್ ಅಂದ್ರೆ ಯಾವಾಗ್ಲೂ ಹೋಗಿ ಚಾರ್ಜಿಂಗ್ ಸ್ಟೇಷನ್ ಹತ್ರ ಕುತ್ಕೊಂಡು ವೆಯ್ಟ್ ಮಾಡೋ ಅವಶ್ಯಕತೆ ಬರಲ್ಲ. ಸೊ ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ಇಷ್ಟು ಕಡಿಮೆ ಇರೋದು ಪ್ರೈಸಿಂಗ್ ಅಂತ. ಸೊ ಇಟ್ಸ್ ಅಫೋರ್ಡೇಬಲ್, ಮೇಂಟೈನ್ ಮಾಡೋಕ್ಕೂ ಈಸಿ, ಅಂದ್ರೆ ಲೈಕ್ ಸಿಟಿ ಯೂಸ್ ಒನ್ ಆಫ್ ದ ಬೆಸ್ಟ್. ವೆರಿ ಬೆಸ್ಟ್ ಸರ್. ಸಿಟಿ ಯೂಸ್ಗಂತೂ ಹೇಳ್ ಮಾಡಿಸಿದ ಗಾಡಿಗಳಿವೆಲ್ಲ. ರಿಯಲಿ. ಸೊ ನನ್ನ ಮೈಂಡ್ ಸೆಟ್ ಇವಾಗ ಚೇಂಜ್ ಆಗಿದೆ. ಲೈಕ್ ನಾನು ಅಲ್ಲಿ 1.5 ಇನ್ವೆಸ್ಟ್ ಮಾಡಿ ಓಕೆ ನಾನು ಇದೆರಡು ಇಟ್ಕೊಬಹುದು ಗಾಡಿ ಆರಾಮಾಗಿ. ಎಸ್ ಬಂದ್ಬಿಟ್ಟು ಈ ಮಾಡೆಲ್, ಇನ್ನೊಂದು ಈ ವೆಹಿಕಲ್. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ 10,000 ಡಿಸ್ಕೌಂಟ್ ಇದೆ, 59,000 ಸಿಗ್ತಾ ಇದೆ ವೆಹಿಕಲ್ ವಿತ್ 100 ಕಿಲೋಮೀಟರ್ ರೇಂಜ್, 5 years ವ್ಯಾರಂಟಿ. ಈ ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ಸಿಮಿಲರ್ ಮತ್ತೆ ಎಕ್ಸಾಕ್ಟ್ ವೆಹಿಕಲ್ ಅಲ್ಲ, ಇವಾಗ ಬರ್ತಾ ಇರೋ ಮಾಡೆಲ್ ಸ್ವಲ್ಪ ಚೇಂಜ್ ಇದೆ. 2025 ಮಾಡಲ್, 25 ಮಾಡಲ್. ಈ ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 49,100 ಕಿಲೋಮೀಟರ್ ರೇಂಜ್ ವಿತ್ 5 years ಬ್ಯಾಟರಿ ವ್ಯಾರಂಟಿ. ದ ಓನ್ಲಿ ಒನ್ ಕಂಪನಿ ಇಸ್ ಗಿವಿಂಗ್ HL LMFP ಬ್ಯಾಟ್ರಿ, 100 ಕಿಲೋಮೀಟರ್ ರೇಂಜ್, ನಿಮ್ಗೆ 5 years ವ್ಯಾರಂಟಿ, ಎಂಟೈರ್ ಇಂಡಿಯಾ. ಡಬಲ್ ಡಿಸ್ಕ್ ಸಿಂಗಲ್ ಡಿಸ್ಕ್. ಯಾವಾಗ್ಲೂ ನಮ್ಮ ಹತ್ರ 250 to 300 ವೆಹಿಕಲ್ ಸ್ಟಾಕ್ ಇರುತ್ತೆ. ಓಕೆ. ಸೊ ಯಾರು ಯುಗಾದಿಗಿಂತ ಮುಂಚೆ ಬಂದು ತಗೊಬೋದು 100%. ಈ ವೆಹಿಕಲ್ಸ್ ಅಲ್ಲಿ ಬಂದ್ಬಿಟ್ಟು ಒಳ್ಳೆ ಹೇಳಿದ್ರ ಟೈಮ್ ಇವಾಗ ಯುಗಾದಿ ಒಳಗಡೆ ಬುಕ್ ಮಾಡ್ಕೊಂಡ್ರೆ ಮೋಸ್ಟ್ಲಿ ನಾನೇ ಒಂದು ಧಮಾಕ ಆಫರ್ ಸಿಗುತ್ತೆ. ಧಮಾಕ ಆಫರ್ ಇದೆಲ್ಲ ಯುಗಾದಿ ಒಳಗಡೆ ಮಾಡ್ಕೊಂಡ್ರೆ. ಇದು ಚಾರ್ಜಿಂಗ್ ಟೈಮ್ ಎಷ್ಟಾಗುತ್ತೆ ಅಂತಿದ್ರೆ ನೀವು? ಸರ್ ಚಾರ್ಜಿಂಗ್ ಟೈಮ್ ಇದರಲ್ಲಿ 2 ಆಪ್ಷನ್ ಇದೆ. ಬೇಸಿಕ್ ವೆಹಿಕಲ್ ಜೊತೆಗೆ ಬರೋದ್ರಲ್ಲಿ ಬಂದ್ಬಿಟ್ಟು 6 amps ಚಾರ್ಜರ್ ಕೊಡ್ತೀನಿ. ಸೊ 6 amps ಅಲ್ಲಿ ನಿಮ್ಗೆ ಇಟ್ ವಿಲ್ ಟೇಕ್ ಅರೌಂಡ್ 5 to 6 hours. ನಿಮ್ಗೆ ಫಾಸ್ಟ್ ಚಾರ್ಜರ್ ಬೇಕು ಅಂತ ಹೇಳಿದ್ರೆ ಆ 6 amps ಚಾರ್ಜರ್ ಬೈಬ್ಯಾಕ್ ಮಾಡ್ಕೊಂಡು 10 amps ಚಾರ್ಜರ್ ಕೊಡ್ತೀನಿ. ಅದು ಡಿಫರೆನ್ಸ್ ಅಮೌಂಟ್ ಅರೌಂಡ್ 2,500 rupees ಆಗುತ್ತೆ. ಅದು ಬಂದ್ಬಿಟ್ಟು ನಿಮ್ಗೆ 3 hours ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಸೊ ಏನ್ ಸೈಜ್ ಇದೆ ಚಾರ್ಜರ್? ಸಿಕ್ಕಾಪಟ್ಟೆ ಕಡಿಮೆ ಬರುತ್ತೆ ನಿಮ್ಗೆ, ಲ್ಯಾಪ್ಟಾಪ್ ಚಾರ್ಜರ್ ಬಂದಂಗೆ ಬರುತ್ತೆ ಅಷ್ಟೇ. ಸೇಮ್ ಲ್ಯಾಪ್ಟಾಪ್ ಚಾರ್ಜರ್ ಬಂದಂಗೆ ಬರುತ್ತೆ. ಸೊ easy to carry. Yes, very easy to carry. Okay.